ಇದೆಲ್ಲ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವತ್ತು ನನ್ನ ಮಗಳಿಗೇನು ಕೊಡ್ಸೋಕ್ಕಾಗಿಲ್ವಲ್ಲ ಅಂತ. ಇವಾಗ ಏನು ಬ್ರೀದಿಂಗ್ ಸ್ಪೇಸ್ ಇದೆ ಫಿನಾನ್ಷಿಯಲಿ, ಅವಾಗ ಇದ್ದಿದ್ರೆ ಅವಳಿಗೆ 100 ಥರ ಬಟ್ಟೆ ಹಾಕ್ಬಿಟ್ಟಿರ್ತಾ ಇದೆ, 1000 ಥರ ಬಟ್ಟೆ ಹಾಕ್ಬಿಟ್ಟಿರ್ತಾ ಇದೆ. ಸೊ ಇದಾಗಿದೆ ನನ್ನ ಔಟ್ಫಿಟ್ಟು. ಸ್ವಲ್ಪ ಹೀಲ್ ಪೇನ್ ಜಾಸ್ತಿ ಇತ್ತು, ಅದಕ್ಕೆ ಈ ಥರ ಶೂ ಹಾಕೊಂಡ್ಬಂದೆ. ಬಟ್ ಚೆನ್ನಾಗೇ ಮ್ಯಾಚ್ ಆಗ್ತಿದೆ. ಸ್ಕ್ಯಾನ್ ಆಗ್ತಾಯಿಲ್ಲ, ಬಾರ್ಕೋಡ್ ಟೈಪ್ ಮಾಡಿದ್ರು ಆಗ್ತಾಯಿಲ್ಲ ಅಂತ ಅಂದರು. ಆಮೇಲೆ ಸರಿ ಆಯಿತು, ಮ್ಯಾನ್ಯಲ್ ಬಿಲ್ಲೇ ಕೊಡು ಅಂದರೆ ಮ್ಯಾನ್ಯಲ್ ಬಿಲ್ಲು ಕೊಡಲ್ಲ, ಬರೀ ಪೇ ಮಾಡಿ ಅಂತ ಹೇಳಿದ್ರು. ವೈಟಮಿನ್ ಸಿ ಸೆರಮ್ ಥರ ಆ್ಯಕ್ನಿ ಮಾರ್ಕ್ಸ್, ಅದಕ್ಕೆ ಇದಕ್ಕೆ ಗೈಸ್ ಔಟ್ಲೆಟ್ ಮುಂದೆ ಬಂದಿದ್ದೀವಿ, ರೀಚ್ ಆದ್ವಿ. ಅಲ್ಲೊಂದು ಮೋಸ ಬೇರೆ ನಡೀತು. ನಾನು ನನ್ನ ಕೆಲಸ ಮಾಡ್ತೀನಿ, ನನ್ನ ಹಾರ್ಡ್ ವರ್ಕ್ ನಾನು ಹಾಕ್ತೀನಿ, ರಿಸಲ್ಟ್ಸ್ ನಿನ್ನ ಕೈಯಲ್ಲಿದೆ. ಆ ಥರ ಯೋಚನೆ ಮಾಡಿ ದೇವ್ರ ಮೇಲೆ ಬರಬಿಟ್ಟು ಮುಂದೋಗ್ತಾ ಇರ್ತೀನಿ ಅಷ್ಟೇ. ಗೈಸ್ ಸಖತ್ತಾಗಿದೆ. ಇಟ್ ಫೀಲ್ಸ್ ಸೋ ಫ್ರೆಶ್, ಯಾವ ಥರ ಇದೆ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೊಡ್ಜ್ ಆಫ್ ಪ್ರೀತಿ. ನನ್ನ ಹಸ್ಬೆಂಡ್ ಮಾತಾಡ್ತಿದ್ರು, ಅವ್ರನ್ನ ಕಟ್ ಆಫ್ ಮಾಡ್ಬಿಟ್ಟು ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವ್ರು ಸೈಲೆಂಟ್ ಆಗ್ಬಿಟ್ರು. ಇದು ನನ್ನ ಪುಟಾಣಿ ಪ್ರೀತಿ. ಹಿಂಗೇನೆ ಒಂಚೂರು ಹೊರ್ಗಡೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಅನಿಸಿದ್ದು. ಮೊನ್ನೆ ಹೋಗ್ಬಿಟ್ಟು ಮ್ಯಾಕ್ಸಲ್ಲಿ ತೊಗೊಂಡ್ವಲ್ಲ, ಮ್ಯಾಕ್ಸಲ್ಲಿ ನನಗೆ ಬೇಕಾಗಿರೋ ಅಂಥ ಜೆಗ್ಗಿಂಗ್ಸ್ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಇವತ್ತು ವೆಸ್ಟ್ ಸೈಡ್ ಹೋಗ್ತಾ ಇದ್ದೀವಿ. ವೆಸ್ಟ್ ಸೈಡಲ್ಲಿ ಐ ಹೋಪ್ ಸಿಗುತ್ತೆ ಅಂತ. ನಂತರ ಪ್ಯಾಂಟ್ಸೇ ಇಲ್ಲ. ಶರ್ಟ್ ಬೇಬಿ ಹೊಸ ತಗೊಳಕ್ಕೆ ಹೋಗ್ತಾ ಇದೀವಿ. ಸೊ ಇಷ್ಟೊಂದು ಶರ್ಟ್ ಟಾಪ್ ಎಲ್ಲ ತುಂಬ ಇದೆ, ಬಟ್ ಪ್ಯಾಂಟ್ ಸರಿ ಬರ್ತಲ್ಲ. ರೆಗ್ಯುಲರ್ ವೇರ್ ಅಂದರೆ ಕ್ಯಾಶುವಲ್ ವೇರ್ಸ್ ಎವ್ರಿ ಡೇ ಹಾಕೊಳ್ಳೋ ಅಂಥದ್ದು. ನನಗೆ ಜೆಗಿನ್ಸ್ ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ, ಬಟ್ ದೆನ್ ಸಿಗ್ತಾ ಇಲ್ಲ. ನೋಡೋಣ, ಜೀನ್ಸರು ಚೆನ್ನಾಗಿರೋದು ಸಿಕ್ಕಿದ್ರೆ ಐ ವಿಲ್ ಬಿ ಪಿಕಿಂಗ್ ಇಟ್ ಅಪ್. ಸೊ ಅದಕ್ಕೋಸ್ಕರ ವೆಸ್ಟ್ ಸೈಡ್ ಹೋಗ್ತಾ ಇದ್ವಿ ಪ್ಲಾನ್ ಮಾಡ್ಕೊಂಡು. ನಮ್ಮ ಮನೆ ಹತ್ರ ಒಂದಿದೆ, ಒಂದು ಸಿಂಗಲ್ ಔಟ್ಲೆಟ್ ಇದೆ, ಮಾಲ್ ಅಲ್ಲ ಸಿಂಗಲ್ ಔಟ್ಲೆಟ್ ಇದೆ ವೆಸ್ಟ್ ಸೈಡ್ದು. ಅಲ್ಲಿ ಹೋಗ್ಬಿಟ್ಟು ತಗೊಳ್ಳೋಣ ಅಂತ. ಇಟ್ಸ್ ಬಿನ್ ಲಾಂಗ್ ಟೈಮ್ ನಾನು ಪ್ಯಾಂಟ್ಸ್ನ ಶಾಪ್ ಮಾಡಿ. ಇವನ್ ಆನ್ಲೈನಲ್ಲಿ ಬರೀ ಟಾಪ್ನೇ ಶಾಪ್ ಮಾಡ್ತೀನಿ. ಆಫ್ಲೈನ್ ಹೋದಾಗಲೂ ಅಷ್ಟೇ, ಬರೀ ಟಾಪು ಇದೆ ಹಾಕೋಗಿದೆ. ನಾವು ವಿಟ್ಸ್ ಟೈಮ್ ಫಾರ್ ಬೈಯಿಂಗ್ ಸಮಥಿಂಗ್ ಫಾರ್ ಏನದು ಬಾಟಮ್ ಚೆನ್ನಾಗಿದೆ ನೋಡಿ ತಗೊಳ್ಳೋಣ. ಬಟ್ ವೆಸ್ಟ್ ಸೈಡ್ಗೆ ಹೋದ್ರೆ ಏನು ಗೊತ್ತಾ, ಹೆಸ್ರಿಗೆ ಮಾತ್ರ ನಾನು ಕ್ಲಾತ್ಸ್ ನೋಡೋಕ್ಕೆ ಅಂತ ಹೋಗ್ತೀನಿ. ಬಟ್ ದೆನ್ ನನಗೆ ಅಲ್ಲಿ ಇಷ್ಟ ಆಗೋದೇ ಜಾಸ್ತಿ ಅಂದರೆ ಸ್ಯಾಂಡಲ್ಸು, ಶೂ. ಅವ್ರ ಕಲೆಕ್ಷನ್ ನಂಗೆ ಸಖತ್ ಇಷ್ಟ. ಅಲ್ಲಿ ಹೋದಾಗ ನನ್ನ ಮೈಂಡ್ ಡೈವರ್ಟ್ ಆಗಿಬಿಟ್ಟು ಸ್ಯಾಂಡಲು, ಶೂ ಅದು ಇದು ನೋಡ್ಕೊಂಡು ನಿಂತ್ಕೊಬಿಡ್ತೀನಿ. ಇವತ್ತು ಒಂಚೂರು ಡೈವರ್ಟ್ ಆಗಬಾರ್ದು ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಏನೇನು ಕಲೆಕ್ಷನ್ ಸಿಕ್ಕುತ್ತೆ, ಏನೇನು ತೊಗೊತೀವಿ ಅಂತ ನೋಡೋಣ ಬನ್ನಿ. ಗೈಸ್ ಔಟ್ಲೆಟ್ ಮುಂದೆ ಬಂದಿದ್ದೀವಿ, ರೀಚ್ ಆದ್ವಿ. ಸೊ ಒಳಗೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ಅಂಥ ರಶ್ ಏನಿಲ್ಲ. ಎಂಟ್ರೆನ್ಸ್ ಯಾವ ಕಡೆ ಇದು ಮುಂಚೆ ಬಂದಿದ್ದೀನಿ, ಬಟ್ ಮತ್ತೋಗಿದೆ ಎಂಟ್ರೆನ್ಸ್ ಯಾವ ಕಡೆ ಅಂತ. ಎಂಟ್ರೆನ್ಸ್ ನೋಡಬೇಕು. ಓ ಆ ಕಡೆ ಇದೆ ಎಂಟ್ರೆನ್ಸ್. ಸೆಕ್ಯೂರಿಟಿ ಗಾರ್ಡಲ್ಲಿ ಆ ಕಡೆ ನಿಂತಿದ್ದಾರೆ. ಇದಾಗಿದೆ ನನ್ನ ಔಟ್ಫಿಟ್ಟು. ಸ್ವಲ್ಪ ಹೀಲ್ ಪೇನ್ ಜಾಸ್ತಿ ಇತ್ತು, ಅದಕ್ಕೆ ಈ ಥರ ಶೂ ಹಾಕೊಂಡ್ಬಂದೆ. ಬಟ್ ಚೆನ್ನಾಗೇ ಮ್ಯಾಚ್ ಆಗ್ತಿದೆ. ಅರ್ಜೆಂಟಲ್ಲಿ ನೋಡ್ಕೊಂಡಿಲ್ಲ. ಸಿಂಪಲ್ ಒಂದು ಸ್ಮಾಲ್ ಸ್ಲಿಂಗ್ ಬ್ಯಾಗು, ಬಟ್ ಸ್ಲಿಂಗ್ ತೆಗ್ದಾಕಿದ್ದೀನಿ. ಹ್ಯಾಂಡ್ ಬ್ಯಾಗ್ ಥರ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್ ಚೆಕ್. ಇದಾಗಲೇ ಹೇಳಿದೆ ಅಲ್ವಾ, ನಾನು ಫಸ್ಟ್ ಬರೋದೇ ಇಲ್ಲಿ ಯಾವಾಗಲೂ ಸ್ಯಾಂಡಲ್ ಕಲೆಕ್ಷನ್ಗೆ. ಬಿಕಾಸ್ ಇಲ್ಲಿರೋ ಅಂಥ ಸ್ಯಾಂಡಲ್ ಕಲೆಕ್ಷನ್ಸ್ ನಂಗೆ ಸಖತ್ ಇಷ್ಟ. ಐ ಆಲ್ವೇಸ್ ಫಸ್ಟ್ ಬಾರ್ಜ್ ಇಂಟು ಸ್ಯಾಂಡಲ್ಸು, ಆಮೇಲೆ ಬಾಕಿದು ಬಟ್ಟೆ ಗಿಟ್ಟೆ ಅಲ್ಲ. ಎವ್ರಿ ಟೈಮ್ ಹಿಂಗೆ ಆಗುತ್ತೆ. ಈಗ ಸದ್ಯಕ್ಕೆ ಫಸ್ಟು ಸ್ಯಾಂಡಲ್ಸ್ ನೋಡೋಣ, ಆಮೇಲೆ ಬಟ್ಟೆ ತೊಗೊಳ್ಳೋಣ. ಈ ಸ್ಲಿಪ್ಪರ್ ನಂಗೆ ಸಖತ್ ಇಷ್ಟ ಆಯಿತು ನೋಡೋಕ್ಕೆ. ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಇಲ್ಲೆಲ್ಲೋ ಮಿರರ್ ಇದೆಯಲ್ಲ, ಮಿರರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಈ ಸ್ಲಿಪ್ಪರ್ ನೋಡಿ ಸಖತ್ತಾಗಿದೆ. ಇದು ವೆಡ್ಜಸ್ ಆ್ಯಕ್ಚುಲಿ. ಸಖತ್ ಇಷ್ಟ ಆಯಿತು ನನಗೆ. ಮೆಟೀರಿಯಲು ಚೆನ್ನಾಗಿದೆ ಆ್ಯಂಡ್ ಲುಕ್ ವೈಸು ತುಂಬ ಕ್ಲಾಸಿ ಆಗಿದೆ. ಇದೊಂದು ಚೆನ್ನಾಗಿದೆ. ಅದು ಬಿಟ್ಟರೆ ಬೇರೆದು ಯಾವ್ದಂತ ನೋಡೋಣ. ಅದರ ಬೇಜಾನ್ ಕಲೆಕ್ಷನ್ಸ್ ಆಲ್ರೆಡಿ ಆಗಿಬಿಟ್ಟಿದೆ ಇದರಲ್ಲಿ. ಗೈಸ್ ಇದೊಂದು ತೊಗೊಂಡಿಲ್ಲ, ಟ್ರಯಲ್ ನೋಡ್ತಾ ಇದ್ದೀನಿ. ಇನ್ನೂ ಡಿಸಿಷನ್ ಮೇಕರ್ ಆಗಿಲ್ಲ ನಾನು. ನನ್ನ ಹಸ್ಬೆಂಡು ಸ್ಯಾಂಡಲ್ಸ್ ತೊಗೋಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಬಟ್ ಸ್ಟಿಲ್ ನನಗಿದು ಸಖತ್ ಇಷ್ಟ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂಥರ ಇನ್ ಲವ್ ವಿತ್ ದಿಸ್ ಥರ ಇದೆ ನೋಡಿ. ಶೈನಿಂದ ಹಿಡ್ದು ಹೀಲಿಂದ ಹಿಡ್ದು ಅದು ಕ್ಲಾಸ್ ಲುಕ್ಕೇ ಬೇರೆ ಇದೆ. ಇದ್ರ ಮೇಲೆ ಕಣ್ಣು ಬಿದ್ದಿದೆ, ನೋಡೋಣ. ನನ್ನ ಹಸ್ಬೆಂಡ್ಗೆ ಮಸ್ಕ ಹೊಡೆದು ಇದನ್ನು ಬೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಖತ್ ಕ್ಯೂಟ್ ಬಟ್ಟೆಗಳಿದೆ. ಇದೆಲ್ಲ 0 to 3 months. ಈ 0 to 3 months ಬಟ್ಟೆಗಳು ಇಷ್ಟು ಕ್ಯೂಟಾಗಿರೋದೆಲ್ಲ ನೋಡ್ರೆ ತುಂಬ ಆಸೆ ಆಗುತ್ತೆ ನನಗೆ. ನನ್ನ ಮಗಳು ದೊಡ್ಡೋಳಾಗ್ಬಿಡ್ತಾಳೆ. ಇವಾಗ ಏನು ಬ್ರೀದಿಂಗ್ ಸ್ಪೇಸ್ ಇದೆ ಫಿನಾನ್ಷಿಯಲಿ, ಅವಾಗ ಇದ್ದಿದ್ರೆ ಅವಳಿಗೆ 100 ಥರ ಬಟ್ಟೆ ಹಾಕ್ಬಿಟ್ಟಿರ್ತಾ ಇದೆ, 1000 ಥರ ಬಟ್ಟೆ ಹಾಕ್ಬಿಟ್ಟಿರ್ತಾ ಇದೆ. ಏನು ಮಾಡೋದು, ಕಾಂಟ್ ಹೆಲ್ಪ್. ಲೈಫಲ್ಲಿ ಎಲ್ಲ ನಡೀತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವತ್ತು ನನ್ನ ಮಗಳಿಗೇನು ಕೊಡ್ಸೋಕ್ಕಾಗಿಲ್ವಲ್ಲ ಅಂತ ತುಂಬ ಯೋಚನೆನೂ ಬರುತ್ತೆ. ಇಟ್ಸ್ ಓಕೆ, ಇವತ್ತು ಕೊಡ್ಸೋಕೆ ಅಫೋರ್ಡ್ ಮಾಡೋಕ್ಕಾಗ್ತಾಯಿದೆ ಅಲ್ವಾ. ಇವತ್ತು ಏನೂ ಕಷ್ಟ ಇಲ್ಲ ಅಂತ ಎಲ್ಲ ಏನಿಲ್ಲ, ಕಷ್ಟ ಅನ್ನೋದಿದೆ. ಬಟ್ ಅಟ್ಲೀಸ್ಟ್ ಬ್ರೀತ್ ಮಾಡೋಕ್ಕೆ ಜಾಗ ಇದೆ ಅಷ್ಟೇ. ಅವತ್ತು ಬ್ರೀತ್ ಮಾಡೋಕ್ಕೂ ಜಾಗ ಇರಲಿಲ್ಲ, ಉಸಿರು ಕಟ್ತಾ ಇತ್ತು.
ನಾಳೆ ಹೇಗಾಗುತ್ತೆ, ಹೇಗೆ ಈ ದಿನ ಶುರು ಮಾಡೋದು ಕಳಿಯೋದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕಷ್ಟ ಆಗ್ತಾಯಿತ್ತು. ಎಲ್ಲ ಒಂದು ಫೇಸ್ ಆಫ್ ಲೈಫ್. ಚೆನ್ನಾಗಿದೆ ಅಲ್ಲ, ನನ್ನ ಮಗಳಿಗೆ ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ಬೇಕಾಗಿರೋ ಜೆಗಿನ್ಸ್ ಇಲ್ಲೂ ಇಲ್ಲ. ಶರ್ಟ್ ಕಲೆಕ್ಷನ್ಸ್ ಬೇಜಾನ್ ಸಿಕ್ಕಿದೆ. ನನ್ನ ಮಗಳು ಸಡಗರ ನೋಡಿ ಏನೆಲ್ಲ. ಆ ಡಂಬಲ್ಸಲ್ಲಿ ಏನು ಮಾಡ್ತೀವಿ ಬೇಬಿ, ನಾವು 1.5 kg ನಾವು ಯೂಸೇ ಮಾಡಲ್ಲ. ನೀನೇ 2 kg ಇರ್ತದೆ ಆರಾಮಾಗಿ. ಓಕೆ, ಡಂಬಲ್ಸ್ ಬೇಡ. ಓಕೆ, ಬೇರೆ ತೊಗೊಳ್ಳೋಣ. ಇಲ್ಲಿ ತೊಗೊಳ್ಳೋದಲ್ಲ, ನಾವು ಮನೇಲಿ ತೊಗೊಳ್ಳೋಣ. ಬಟ್ಟೆ ಕೊಡಿಸ್ತೀನಿ ನಿಮಗೆ. ಎಲ್ಲೋ ಇದು. ಹಾಂ, ನಾನು ಏನು ಸಿಕ್ಕಲ್ಲ ಹೊಟ್ಬಿಡೋಣ ನನ್ನ ಅಷ್ಟು. ನನ್ನ ಹಸ್ಬೆಂಡ್ ಒಂದಿನ ತೊಗೊಂಡು ಕೊಡ್ತಾ ಇದ್ದಾರೆ, ನೋಡೋಣ. ಆ ಶರ್ಟ್ ಜಸ್ಟ್ ಚೆಕಿಂಗ್ ಇಟ್ ಔಟ್ ಚೆನ್ನಾಗಿದೆ ಅಂತ. ಬಟ್ ದಿಸ್ ಇಸ್ ನಾಟ್ ಮೈ ಮೇನ್ ಪರ್ಪಸ್. ನಾನು ಯಾಕೆ ಬಂದಿದ್ದು ಅಂತ, ನನಗೆ ಜೆಗಿನ್ಸ್ ಬೇಕು ಡೈಲಿ ಕ್ಯಾಶುವಲ್ ವೇರ್ಗೆ. ಬರೀ ಇದೊಂದು ತೊಗೊಂಡ್ರೆ ನನಗೆ ಒನ್ ಟೈಮ್ ಬೇರೆ ಹೋಗುತ್ತೆ. ಆಮೇಲೆ ಮತ್ತೇನೆ ಅಲ್ಲಿ ಬಿ ಇಲ್ಲ, ಈಗ ನನ್ನ ಬಟ್ಟೆ ಇಲ್ಲ ಅಂತ ಒಂದು ಸ್ವಲ್ಪ ದಿನಕ್ಕೆ ನನ್ನ ಬಟ್ಟೆ ಇಲ್ಲ ಅಂತ ಅನ್ನಬಾರ್ದು ಅನ್ನೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅಂತ ಬಂದಿರೋದು ನಾನು. ಬಟ್ ಬರೀ ಇದನ್ನು ತೊಗೊಂಡೋಗಿ ಅಂತ ಏನೂ ಹೆಲ್ಪ್ ಆಗಲ್ಲ. ಫಿಟ್ಟಿಂಗ್ ರೂಮಲ್ಲಿ ಇದ್ದೀನಿ. ಇದು ಯಾವುದೋ ಒಂದು ಬಟ್ಟೆ ತಂದು ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡು. ಈ ಟಾಪ್ ಅಂತೆ. ನಾನು ಈ ಥರ ಟಾಪ್ಸ್ ಯೂಸೇ ಮಾಡಲ್ಲ. ಇದೆಲ್ಲ ಒನ್ ಟೈಮ್ ಯೂಸಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲ ಬಟ್ಟೆಗೆ ಹೋಗಿ ಮ್ಯಾಚ್ ಬೇರೆ ಆಗಲ್ಲ. ಸೊ ಇದಂತೆ. ಇದ್ರ ಜೊತೆಗೆ ಈ ಬಾಟಮು ಸೇಮ್ ಒಳ್ಳೆ ಮೆನ್ಸ್ ಪ್ಲ್ಯಾನಲ್ಲಿ ತೊಗೊಂಡು ಕೊಟ್ಟಿದ್ದಾರೆ. ಟ್ರೈ ಮಾಡ್ತೀನಿ. ಬಟ್ ನನಗೆ ಬೇಕಾಗಿದ್ದು ಈ ಥರ ಜೆಗಿನ್ಸ್. ನನಗೆ ಏನು ಹಾಕ್ಕೊಂಡಿದ್ದೀನಿ ಆ ಥರ ಜೆಗಿನ್ಸ್ ಬೇಕು ನನಗೆ. ಅದು ಡೈಲಿ ಕ್ಯಾಶುವಲಾಗಿ ಆಫೀಸ್ಗೆ, ಅದಕ್ಕೆ ಇದಕ್ಕೆ, ನನ್ನ ಸ್ಟುಡಿಯೋಗೆ, ಡೈಲಿ ವೇರಿಗೆ ಅಂತ ಬೇಕಾಗಿರೋದು ನನಗೆ, ಅಫಿಷಿಯಲ್ ವೇರಿಗೆ ಅಂತ. ಬಟ್ ಅದು ಸಿಗ್ತಾ ಇಲ್ಲ. ಬೇರೆ ಕಡೆ ಹುಡ್ಕೋಣ. ಇವಾಗ ಅವ್ರು ಹೇಳಿದ್ರೆ ಜಸ್ಟ್ ಚೆಕಿಂಗ್, ತೊಗೋತೀವೋ ಇಲ್ವಾ ಅನ್ನೋದು ಗ್ಯಾರಂಟಿ ಅಂತೂ ಇಲ್ಲ. ಟಾಪ್ ನೆಕ್ ಸೈಜ್ ಬೇಕು. ಸೊ ತುಂಬಾ ಬಾಡಿ ಫಿಟ್ಟಿಂಗ್, ನಾನು ಈ ಥರ ಎಕ್ಸಾಕ್ಟ್ ಫಿಟ್ಟಿಂಗ್ ಹಾಕೋದೇ ಇಲ್ಲ. ಟಾಪ್ ಬಂದು ನೆಕ್ ಸೈಜ್ ಬೇಕು. ಬಟ್ ಚೆನ್ನಾಗಿದೆ ಟಾಪ್, ಡಿಸೈನು ಸ್ಟಿಚ್ ಎಲ್ಲ ಚೆನ್ನಾಗಿದೆ. ಬಟ್ ನೆಕ್ ಸೈಜ್ ಬೇಕು ನನಗೆ. ಬಾಟಮ್ ಹಾಕೊಂಡು ನೋಡೋಣ ಬನ್ನಿ. ಪ್ಲೀಸ್ ನೋಡಿ, ಬಾಟಮ್ ಹಾಕಿದ್ದೀನಿ. ಬಾಟಮ್ ಮಾತ್ರ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಅಷ್ಟು ಚೆನ್ನಾಗಿದೆ. ವೇರಿಂಗು ಅಷ್ಟೇ ಕಂಫರ್ಟಬಲ್ ಆಗಿದೆ. ಟಾಪ್ ಮಾತ್ರ ನೆಕ್ ಸೈಜ್ ಬೇಕು. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಓಪನ್ ಆದಂಗೆಲ್ಲ ಇದೆ. ಸೊ ಒಂದು ಸೈಜ್ ದೊಡ್ಡ ತೊಗೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹಸ್ಬೆಂಡ್ ಬೇಕು ಅಂತ ಇದೆ, ಏನೇನೋ ಹುಡುಗರು ಥರ ಕೊಡಿಸ್ತಿದ್ದಾರೆ ಅಂತ. ಬಟ್ ದೆನ್ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೀವೇ ನೋಡ್ಬೋದು, ಬಾಟಮ್ ತುಂಬ ನೀಟಾಗಿದೆ. ಬಟ್ ಅದರ್ವೈಸ್ ಅಫಿಷಿಯಲ್ ಮೀಟಿಂಗ್ಗೆ, ಫಾರ್ಮಲ್ಸ್ಗೆ, ಆಫೀಸ್ ವೇರ್ಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ಲೈಂಟ್ಸ್ ಬಂದಾಗ, ಕ್ಲೈಂಟ್ಸ್ ಹತ್ರ ಮಾತಾಡಿದಾಗ ಅವೆಲ್ಲ ಇದನ್ನ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಬೇಸಿಕಲಿ ಇದೇನಿತ್ತು, ಈ ಶರ್ಟಿಗೆ ನೆಕ್ ಸೈಜ್ ಅವ್ರ ಹತ್ರ ಇಲ್ಲ ಅಂತೆ. ಇನ್ನೊಂದು ಟ್ರಯಲ್ಗೆ ಅಂತ ಕೊಟ್ಟರು. ಇದು ಶರ್ಟು ಚೆನ್ನಾಗಿದೆ, ಪ್ಯಾಂಟು ಚೆನ್ನಾಗಿದೆ. ಬಟ್ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅಷ್ಟೊಂದೇನು ಮ್ಯಾಚ್ ಆಗ್ತಿಲ್ಲ. ಬಟ್ ಎರಡು ಸಪ್ರೇಟಾಗಿ ಚೆನ್ನಾಗಿದೆ ನೋಡೋಕ್ಕೆ. ಈ ಟಾಪ್ ಬಿಟ್ಟರೆ ಹಿಂಗಿದೆ. ಟಾಪ್ಗೂ ಪ್ಯಾಂಟ್ಗೂ ಮ್ಯಾಚ್ ಆಗ್ತಾ ಇಲ್ಲ. ದಟ್ ಈಸ್ ದ ಥಿಂಗ್. ನನ್ನ ಹಸ್ಬೆಂಡ್ ಯಾವ ಕನ್ವಿನ್ಸ್ ಮಾಡಿ ಬರೀ ಪ್ಯಾಂಟ್ ತೊಗೊಳ್ಳೋಣ, ಶರ್ಟ್ಗಳು ಯಾವುದೋ ಬೇಡ, ಆ್ಯಂಡ್ ಸ್ಯಾಂಡಲ್ಸ್ ನೋಡೋಣ ಅಂತ ಕನ್ವಿನ್ಸ್ ಮಾಡಿಬಿಟ್ಟಿದ್ದೀನಿ. ಓಕೆ, ಇದು ಒಳ್ಳೆ ಹೆಂಗಿದೆ ಕಾಂಬಿನೇಷನ್. ಜಂಗ್ಲಿ ಜಾನುವಾರು ಥರ ಕಾಣ್ತಾ ಇದ್ದೀನಿ. ಹೆಂಗೋ ಕಾಣ್ತಾ ಇದ್ದೀನಿ. ಟ್ರೈ ಮಾಡೋಣ. ಹಾಂ, ಇದು ನನ್ನ ಸೈಜ್ ಅಲ್ವಾ? ಅದೇ ಸ್ಯಾಂಡಲ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಸ್ಯಾಂಡಲ್ಸ್ ತೊಗೊಂಡೋಗೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಲೆಟ್ಸ್ ಟ್ರೈ. ಇದು ನನಗೆ ವೆಸ್ಟರ್ನ್ ವೇರ್ಗೂ ಚೆನ್ನಾಗಿ ಕಾಣುತ್ತೆ, ಆ್ಯಂಡ್ ನನ್ನ ಟ್ರೆಡಿಷ್ನಲ್ ವೇರ್ಗೂ ಚೆನ್ನಾಗಿ ಕಾಣುತ್ತೆ, ಸ್ಯಾರೀಸ್ಗೂ ಚೆನ್ನಾಗಿ ಕಾಣುತ್ತೆ, ಪ್ಯಾಂಟ್ಗೂ ಚೆನ್ನಾಗಿ ಕಾಣುತ್ತೆ. ಸೊ ಲೆಟ್ಸ್ ಸಿ. ನನಗನ್ಸೋ ಪ್ರಕಾರ ಇದು ಸ್ಯಾರೀಸು ಮಾತ್ರ ಚೆನ್ನಾಗಿ ಕಾಣುತ್ತೆ. ಇಟ್ ವಿಲ್ ನಾಟ್ ಲುಕ್ ಗುಡ್ ಆನ್ ವೆಸ್ಟರ್ನ್ ವೇರ್. ಸೊ ಇದು ರಿಜೆಕ್ಟ್. ಸಣ್ಣ ಹೀಲ್ಸ್ ನನ್ನ ಕೈಲಿ ಆಗಲ್ಲ. ಓಹೋ, ನಿನ್ನ ಮಗಳ ಜೊತೆ ಇದನ್ನು ಹಾಕ್ಕೊಂಡು ಓಡಾಡಿದೆ ಅದಾಯಿತು. ಈ ಹೀಲ್ಸ್ ಚೆನ್ನಾಗಿದೆ, ಫುಲ್ ಸಣ್ಣ ಹೀಲ್ಸು. ಒಂದು ಹೀಲ್ ಪೇನ್ ಇರೋದಕ್ಕೆ ಇದು ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೊಂದು ನನ್ನ ಮಗಳ ಜೊತೆ ಇಟ್ಕೊಂಡು ಇದನ್ನು ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಇದು ಬೇಡ. ವೆಜ್ಜಸ್ಸೇ ಟ್ರೈ ಮಾಡೋಣ. ಇಟ್ಸ್ ಬೆಟರ್ ಐ ಗೋ ವಿತ್ ವೆಜ್ಜಸ್. ಹಾಂ ಬೇಬಿ, ಐ ಥಿಂಕ್ ದಿಸ್ ಈಸ್ ಗುಡ್. ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಲೆಟ್ಸ್ ಗೋ ವಿತ್ ದಿಸ್ ಅಂತ ಅಂದ್ಕೊಂಡಿದ್ದೀನಿ. ಯಾ, ದಿಸ್ ವಿಲ್ ಗೋ ವಿತ್ ಮೈ ಟ್ರೆಡಿಷ್ನಲ್ ಆ್ಯಂಡ್ ವೆಸ್ಟರ್ನ್ ಔಟ್ಫಿಟ್. Where it is? Inside is there. Inside is there. Collection also is coming. No, that's why only. Okay. ಇದೆಂತ ನೋಡು. Online is there. ನೀನು ಹೇಳು, ನಂದಿಲ್ಲ. ಗೈಸ್, ಇಷ್ಟು ಶಾಪಿಂಗ್ ಮಾಡ್ದು. ಬಟ್ಟೆ ಅಂತ ತೊಗೊಂಡಿದ್ದು ಒಂದೇ, ಟ್ರೌಸರ್ ಒಂದೇ. ಆದರೆ ಪರ್ಫ್ಯೂಮು, ಆಮೇಲೆ ನೇಲ್ ಪಾಲಿಶು, ಅದು ಇದು ಅಂದ್ಕೊಂಡು ತೊಗೊಂಡು ಮನೆಗೆ ಹೋದ್ಮೇಲೆ ಡೀಟೇಲ್ಡಾಗಿ ತೋರಿಸ್ತೀನಿ ಏನೇನು ಶಾಪ್ ಮಾಡಿದ್ದೀವಿ ಅಂತ. ಇಲ್ಲಿ ನೋಡಿ, ನನ್ನ ಮಗಳಿಗೆ ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಫ್ರಂಟಲ್ಲಿ ನನ್ನ ಗಂಟ ಕೊಂಡ್ಕೊಂಡು ಹೋಗ್ತಾವ್ರೆ. ಹೂ ಕೇರ್ಸ್, ಐ ಆಮ್ ಅ ವೈಫ್.
ಇಸ್ ವೆಸ್ಟ್ ಸೈಡಿಂದ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಒಂದಷ್ಟು ಐಟಮು, ಒಂದೇ ಒಂದು ಟ್ರೌಸರ್ ತೊಗೊಂಡೆ. ಆ್ಯಂಡ್ ಅದು ಬಿಟ್ಟರೆ ನಾನು ತೊಗೊಂಡಿರೋದು ಇವಾಗ ಒಂದೊಂದಷ್ಟು ಐಟಮ್ಸ್ ಏನೇನೋ ತೊಗೊಂಡಿದ್ದೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬಂದೆ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ರೀಚ್ ಆದೆ. ಆಮೇಲೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟೂಡೆಂಟ್ಸ್ ಏನಿದ್ರು ಹೊಸ ಆನ್ಬೋರ್ಡ್ಸ್ ಇತ್ತು. 4ರಿಂದ 5 ಆನ್ಬೋರ್ಡ್ಸ್ ಇತ್ತು ಇವತ್ತು. ಎಲ್ಲರಿಗೂ ಮಾತಾಡಿಸ್ಬೇಕಾಗಿತ್ತು ಇವತ್ತು. ಅವ್ರ ಆನ್ಬೋರ್ಡಿಂಗ್ ಪ್ರೊಸೆಸ್ ನಡೆಸಬೇಕಾಗಿತ್ತು. ಅದರಲ್ಲೇ ಲೇಟ್ ಆಗೋಯ್ತು. ಹಂಗೆ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಆಮೇಲೆ ಯೂಟ್ಯೂಬ್ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕಾಗಿತ್ತು, ಅದು ಡಿಲೇ ಆಗೋಯ್ತು. ನೆಟ್ವರ್ಕ್ ಇಶ್ಯೂಯಿಂದ ಅದು ನಿಧಾನಕ್ಕೆ ಬಂತು. ಅದಾಯ್ತಾ. ಅದಾದಮೇಲೆ ನೆಕ್ಸ್ಟು ನನ್ನ ಮಗಳಿಗೆ ಹೋಮ್ವರ್ಕ್ ಬರ್ಸ್ಬೇಕಾಗಿತ್ತು, ಅವಳಿಗೆ ಊಟ ಮಾಡಿಸ್ಬೇಕಾಗಿತ್ತು. ಸಾಕಾಗೋಯ್ತು. ಸೊ ಬೇಸಿಕಲಿ ಉಚಿತರ ಹಿಂಗೆ ಇದ್ದೀನಿ. ಕ್ವಿಕ್ಕಾಗಿ ಹೋಗ್ಬಿಟ್ಟು ನಾನಿವಾಗ ಫ್ರೆಶ್ ಅಪ್ ಆಗಿ ಬರ್ತೇನೆ. ಬಂದ್ಬಿಟ್ಟು ನಾವು ಏನೇನು ತಂದಿದ್ದೀವೆಲ್ಲ ಚೆಕ್ ಮಾಡೋಣ. ಇವಾಗ ಫ್ರೆಶ್ ಆಗಿ ಬಂದೆ. ಬೇಸಿಕ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಶಾಪಿಂಗ್ ಬ್ಯಾಗ್ನ ತೆಗಿಯೋಣ. ಬೇಸಿಕ್ ಸ್ಕಿನ್ ಕೇರ್ ನೀವು ಆಲ್ರೆಡಿ ನೋಡಿರ್ತೀರ. ನೈಟ್ ರೋಟೀನ್ ನಾನು ಏನು ಮಾಡ್ತೀನಿ ಅಂತ ಸಖತ್ ಸಿಂಪಲ್ ಅಂದರೆ ಸಿಂಪಲ್ಲು. ಒಂದು ನಾನು ಹಚ್ಚ ಅಂತ ಅಂಡರ್ ಐ ಕ್ರೀಮ್, ಜಸ್ಟ್ ಸಿಂಪಲ್ ಅಂಡರ್ ಐ ಕ್ರೀಮ್. ಇದೇ ಸೇಮ್ ರುಟೀನ್ ನಾನು ಯಾವಾಗಲೂ ಮಾಡೋದು, ಅದನ್ನೇ ಮತ್ತೆ ಈಗಲೂ ಮಾಡ್ತಾಯಿದ್ದೀನಿ. ವೈಟಮಿನ್ ಸಿ ಸೆರಮ್, ಎಲ್ಲ ಥರ ಆ್ಯಕ್ನೆ ಮಾರ್ಕ್ಸ್, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಆ್ಯಕ್ನೆ ಮಾರ್ಕ್ಸ್, ಜಸ್ಟ್ ಅ ಸಿಂಪಲ್ ಸೆರಮ್. ದಿಸ್ ಇಸ್ ಮೈ ಯೂಶುವಲ್ ನೈಟ್ ರುಟೀನ್. ಅ ಸಿಂಪಲ್ ಡೇ, ತುಂಬ ಲಾಂಗ್ ಡೇ ಆದಮೇಲೆ something that makes me feel alive, something that makes me feel nice. That is my night routine. Then comes my moisturizer. ರಾತ್ರಿದು ಓಕೆ, ಸಖತ್ ಸಿಂಪಲ್, ತುಂಬ ಹಾಕಕ್ಕೆ ಹೋಗಲ್ಲ. ಜಸ್ಟ್ ಸಿಂಪಲ್ ಮಾಯ್ಶ್ಚರೈಸರ್, ತುಂಬ ಲೈಟ್ ವೆಯ್ಟ್ ಇದು. ನಂಗೆ ಅದಕ್ಕೋಸ್ಕರ ಇದು ಸಖತ್ ಇಷ್ಟ. ಬೇಕಂದರೆ ಇದೆಲ್ಲ ಪ್ರಾಡಕ್ಟ್ಸ್ನು ನಾನು ಟ್ಯಾಗ್ ಮಾಡಿರ್ತೀನಿ. ಬೈ ಮಾಡಿ ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಟ್ಯಾಗ್ ಮಾಡಿದ್ದೀನಿ, ಮತ್ತೆ ಟ್ಯಾಗ್ ಮಾಡ್ತೀನಿ ನಿಮಗೋಸ್ಕರ. ಅಷ್ಟೇ ಆಗೋಯಿತು ನನ್ನ ನೈಟ್ ರೂಟೀನ್ ಡನ್. ಇಟ್ ಹಾರ್ಡ್ಲಿ ಟೇಕ್ಸ್ ನಾಟ್ ಇವನ್ 2 minutes. ಇಷ್ಟೇ. ಮಿಕ್ಕಿರೋದು ಪಕ್ಕಿರೋ ಕ್ರೀಮೆಲ್ಲ ಹಿಂಗೆ ಕೈಗೆ ರಬ್ ಮಾಡೋದು. ಇಟ್ ಸ್ಮೆಲ್ಸ್ ಗುಡ್. ನಮ್ಮ ಹೊಸದು ಶಾಪಿಂಗ್ ಬ್ಯಾಗ್ನ ಚೆಕ್ ಮಾಡೋ ಅಂಥ ಸಮಯ. ಈ ಸ್ಯಾಂಡಲ್ಸ್ನ ನಾನು ಫೈನಲೈಸ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಕ್ಲೋಸಪ್ಪಲ್ಲಿ ತೋರಿಸ್ತೇನೆ ನೋಡಿ. ಈ ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದೀನಿ, ಆರಾಮಾಗಿ ಸುಸ್ತಾಗ್ಬಿಟ್ಟಿದ್ದೀನಲ್ಲ ಅದಕ್ಕೆ ಅಂತ. ಸೊ ಈ ಸ್ಯಾಂಡಲ್ಸ್ ನೋಡಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಇದು ಆ ಟೆಕ್ಸ್ಚರು, ಅದು ಹಾಕ್ಕೊಂಡ್ರೆ ಕಾಲಿಗೆ ಅಷ್ಟೇ ಕ್ಯೂಟಾಗಿ ಕಾಣ್ತಾಯಿತ್ತು. ಅಷ್ಟು ಅಂದರೆ ಅಷ್ಟು ಕ್ಯೂಟಾಗಿ ಕಾಣ್ತಾಯಿತ್ತು. ಇದೆಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಬೋತ್ ಅದು ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಸಿಂಪಲ್ ಸಲ್ವಾರ್ಗೂ ಮ್ಯಾಚ್ ಆಗುತ್ತೆ. ಸ್ಯಾರಿಗೆ ಅಷ್ಟೊಂದೇನು ಮ್ಯಾಚ್ ಆಗೋಲ್ಲ, ಬಟ್ ಸ್ಯಾರಿ ಕಾಟನ್ ಸ್ಯಾರಿ ಹಾಕಿದ್ರೆ ಮ್ಯಾಚ್ ಆಗುತ್ತೆ. ಬಟ್ ವೆಸ್ಟರ್ನ್ ವೇರ್ಗೆಲ್ಲ ತುಂಬ ಚೆನ್ನಾಗಿ, ಕ್ಯಾಶುವಲ್ ವೇರ್ಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಐ ಗಾಟ್ ಒನ್. ಅದು ಅಗೇನ್ ಇದು ಅಷ್ಟೇ, ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಹಂಗೆ ತೊಗೋತಾ ಇದ್ದೀನಿ ಆ್ಯಸ್ ಆಫ್ ನಾವು. ಹೋಗ್ತಾ ಮೋಸ್ಟ್ಲಿ ಸ್ಪೆಸಿಫಿಕ್ ಆಗಿ ಆ ರೆಡ್ ಎಲ್ಲ ನನಗೆ ಆಸೆ ಇತ್ತಲ್ಲ. ನನ್ನ ಹಸ್ಬೆಂಡ್ ಬೇಡ ಇರೋದೇ 2 ಬಟ್ಟೆ ಥರ, ಅದಕ್ಕೆ ಆ 2 ಬಟ್ಟೆಗೆ ಬಿಟ್ಟರೆ ನೀ ಅದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ, ತೊಗೋಬೇಡ, ಅಟ್ಲೀಸ್ಟ್ ಇದನ್ನು ತೊಗೊಂಡ್ರೆ ಎಲ್ಲದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತೊಗೋ ಅಂತ ಹೇಳಿದ್ರು. ಆ್ಯಂಡ್ ಎರಡೂ ಸೇಮ್ ಕಾಸ್ಟೇ ಗೈಸ್. ಇದೂ 1,500, ಇದು 1,300, ಇದು 200 ರೂಪಾಯಿ ಜಾಸ್ತಿ ಅಷ್ಟೇ. ಇದು 1,500, 1,500 ರೂಪಾಯಿ ಎಕ್ಸಾಕ್ಟಾಗಿ 1,500 ಇದು, ಅದು ಎಕ್ಸಾಕ್ಟಾಗಿ 1,300 ರೂಪಾಯಿ. ಓಕೆ, 1 ರೂಪಾಯಿ ಕಮ್ಮಿ, ಮಾಮೂಲಿ ಗೊತ್ತಲ್ಲ, -1 ಅಷ್ಟೇ. ಆ್ಯಂಡ್ ನಾನು ಇದನ್ನು ತೊಗೊಂಡೆ. ಇದು ಅಷ್ಟೇ ಟೆಕ್ಸ್ಚರು, ಇದು ಒಳ್ಳೆ ಜೂಟ್ ಫ್ಯಾಬ್ರಿಕ್ ಇರುತ್ತಲ್ಲ ಅದ್ರಲ್ಲಿ ಮಾಡಿರೋಂಗಿದೆ. ಹೊರ್ಗಡೆ ಹೋಗ್ಬೇಕಾರೆಲ್ಲ ಸ್ವಲ್ಪ ಹೈಟ್ ಕಾಣಿಸೋಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ವೆಡ್ಜಸ್ ಯಾಕೆ ತೊಗೊಂಡೆ, ಹೀಲ್ಸ್ ಯಾಕೆ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ನನ್ನ ಕಾಲು ನೋವಿದೆ, ತುಂಬ ಕಾಲು ನೋವಿದೆ. ಕಾಲು ನೋವು ಅಂದರೆ ಹೀಲ್ ಪೇನ್ ಬಂದ್ಬಿಟ್ಟಿದೆ ಅಲ್ವಾ. ಮೆಡಿಸಿನ್ಸ್ ತೊಗೊತಾ ಇದ್ದೀನಲ್ವ. ಬಟ್ ದೆನ್ ಒಂದು ಮಿಸ್ಟೇಕ್ ನಾನು ಏನು ಮಾಡಿದೆ ಅಂದರೆ, ಡಾಕ್ಟರ್ ಹೇಳಿದ್ರು ನೀನು ವರ್ಕೌಟ್ ಮಾಡಬೇಕು ಅಂದರೆ ಹೀಲ್ಗೆ ಅಂತಲೇ ಒಂದಷ್ಟು ಎಕ್ಸಸೈಸ್ ಕೊಟ್ಟಿದ್ರು. ಅದನ್ನ ಬಿಟ್ಟು ಬೇರೆಲ್ಲ ವರ್ಕೌಟ್ ಮಾಡ್ತಾಯಿದ್ದೀನಿ. ಅದನ್ನು ಇನ್ಮೇಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಎಕ್ಸಸೈಸ್ಗೂ ಈ ನೋವು ಹೋಗಿಲ್ಲ ಅಂದರೆ ದೆನ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಸೊ ಅಟ್ ಎನಿ ಕಾಸ್ಟ್ ಎಕ್ಸಸೈಸ್ ಮಾಡಿಬಿಟ್ಟು ನೋವು ಹೋಗಿಸ್ಕೊಂಡ್ಬಿಡ್ತೀನಿ. ನಂಗೆ ಸ್ಕ್ಯಾನಿಂಗು, ಆಪ್ರೇಷನು, ಅದು ಇದು ಬೇಡಪ್ಪ ಬೇಡ, ಅವೆಲ್ಲ ತುಂಬ ತಲೆನೋವು, ನಂಗೆ ಒಂಚೂರು ಇಷ್ಟ ಆಗಲ್ಲ. ದಿಸ್ ಇಸ್ ಒನ್ ಆಫ್ ಮೈ ಪರ್ಫ್ಯೂಮ್. ಇದು ನನಗೆ ವೆಸ್ಟ್ ಸೈಡಲ್ಲಿ ಪರ್ಫ್ಯೂಮು ಮತ್ತು ಸ್ಯಾಂಡಲ್ಸ್ ತುಂಬ ಇಷ್ಟ. ಯೂಶ್ವಲಾಗಿ ಪೀಪಲ್ ಅಲ್ಲಿಗೆ ಹೋಗೋದು ಬಟ್ಟೆಗೆ, ಬಟ್ ನಾನು ಜಾಸ್ತಿ ಹೋಗೋದು ಅಲ್ಲಿಯ ಪರ್ಫ್ಯೂಮ್ ಮತ್ತು ಸ್ಯಾಂಡಲ್ಸ್ಗೆ. ದಿಸ್ ಇಸ್ ಮೈ ನ್ಯೂ ಪರ್ಫ್ಯೂಮ್. ಇದು ಬಂದು ಡಸ್ಕ್ ಅಂತ. ಓಕೆ, ನೀವು ಅಲ್ಲಿ ಹೋದಾಗ ಡಸ್ಕ್ ಅನ್ನೋದಿದ್ರೆ ನೋಡಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಸಿ
ಲುಕ್ ಆಟ್ ದಿಸ್ ಇಸ್ ಸೋ ಕ್ಯೂಟ್. ಈ ಬಾಟಲ್ ನೋಡಿ, ಟಡಾಂತನ. ಅಲ್ಲಿ ಎಲ್ಲಾದ್ರದ್ದು ಸ್ಮೆಲ್ ಹೊಡೆದು ನನಗೆ ಸ್ಮೆಲ್ಲೇ ಗೊತ್ತಾಗ್ತಾ ಇರಲಿಲ್ಲ. ಒಂಚೂರು ಹೊಡ್ಕೊಳ್ಳೋಣ. ಗೈಸ್ ಸಖತ್ತಾಗಿದೆ. ಇಟ್ ಫೀಲ್ಸ್ ಸೋ ಫ್ರೆಶ್. ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಮಸ್ಟ್ ಹ್ಯಾವ್. ಇದು ಕಾಸ್ಟ್ ಬಂದು ಈ ಬಾಟ್ಲಿಗೆ 595 ರುಪೀಸ್. ಸ್ಲಿಪ್ಪರು ಒಂದು 1300, ಇನ್ನೊಂದು 1500. ನೆಕ್ಸ್ಟ್ ಇನ್ನೇನು ತೊಗೊಂಡೆ ನಾನು? ಓಕೆ, ದಿಸ್ ಇಸ್ ಇಟ್. ಇದೊಂದು ಇನ್ನೊಂದು ಪರ್ಫ್ಯೂಮು. ಇದು ನನ್ನ ಹತ್ರ ಆಲ್ರೆಡಿ ಇದೆ, ಬೆರಿ ಟ್ವಿಸ್ಟ್ ಅಂತ. ಸೊ ಇದನ್ನು ನಿಮ್ಗೆ ಮುಂಚೆ ತೋರಿಸಿದ್ದೀನಿ, ಮುಂಚೆ ಬ್ಲಾಗಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತುಂಬ ಸತಿ ತೋರಿಸಿದ್ದೀನಿ ನಾನು. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತು ಅದಿನ್ನೇನು ಖಾಲಿ ಆಗ್ತಾ ಬಂತು. ಅದಕ್ಕೆ ಆನ್ ರಿಪೀಟ್ 2ನೇ ಸತಿ ತೊಗೊಂಡಿದ್ದೀನಿ. ಬಿಕಾಸ್ ಇದ್ರ ಫ್ರೇಗ್ರೆನ್ಸ್ ಮಾತ್ರ ನಂಗೆ ಅಷ್ಟು ಇಷ್ಟ. ಆ್ಯಂಡ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ನೀವು ಆಲ್ರೆಡಿ ನೋಡಿರ್ತೀರ, ಮತ್ತೆ ಇದನ್ನು ತೊಗೊಬಂದಿದ್ದೀನಿ. ಸೊ ದಿಟ್ಸ್ ಬೆರಿ ಟ್ವಿಸ್ಟ್. ಆ್ಯಂಡ್ ಹಾಕೊಂಡ್ರೆ ಒಳ್ಳೆ ಸ್ಟ್ರಾಬೆರಿ ವಾಸನೆ ಹೊಡಿತಾ ಇರ್ತೀನಿ, ಗಮ್ ಅಂತಂತಾರೆ. ಅಷ್ಟೊಂದು ಇಷ್ಟ ಆಯಿತು. ನಂಗೆ ಇಷ್ಟ ಆಗಲ್ಲ ಪರ್ಫ್ಯೂಮ್ನ ವೇಸ್ಟ್ ಮಾಡೋಕ್ಕೆ. ಗಮ 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 ಅಂದರೆ ತುಂಬ ಚೆನ್ನಾಗಿದೆ. ಬೋತ್ ಇದು ಮತ್ತು ಇದು 2 ಡಿಫ್ರೆಂಟ್ ಫ್ರೇಗ್ರೆನ್ಸಸ್, ತುಂಬ ಡಿಫ್ರೆಂಟ್ ಇದೆ. ಸೊ ಹಾಕೊಂಡ್ರು ಚೆನ್ನಾಗಿ ಅನ್ಸುತ್ತೆ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಮಸ್ಟ್ ಹ್ಯಾವ್. ಆ್ಯಂಡ್ ಇದ್ರ ಕಾಸ್ಟ್ ಬಂದು ಸೇಮೇ. ನಾನು ಬಿಲ್ ಚೆಕ್ ಮಾಡ್ಬೇಕಾದ್ರೆ 595ನೇ. ಸೊ ಇದು 595, ಅದು 595. ಇದು ಬಾಟಲ್ ಶೇಪ್ ಬೇರೆ ಅಷ್ಟೇ, ಒಳಗಡೆ ಎಲ್ಲ ಅಷ್ಟೇ ಹಾಕಿರ್ತಾರೆ, ಜಾಸ್ತಿ ಏನು ಹಾಕಿರಲ್ಲ. ಇಲ್ಲಿ ಬರೆದಿರ್ತಾರಲ್ಲ ML ವುಮೆನ್. ಡಸ್ಟ್ ಯಾರಿಗೆ? ಅದು ವುಮೆನ್ ತಾನೆ, ಇದರಲ್ಲಿ ವುಮೆನ್ ಗಿಮೆನ್ ಏನೂ ಹಾಕಿಲ್ಲ. ಓಕೆ, ಬಟ್ ಸ್ಟಿಲ್ ಫ್ರೇಗ್ರೆನ್ಸ್ ಚೆನ್ನಾಗಿದೆ. 50 ml. ಇದೊಂದು ನನ್ನ ಟ್ರೌಸರ್. ಇದು ಸಖತ್ ಫಾರ್ಮಲ್ ಪ್ಯಾಂಟು, ನಾನು ಆಲ್ರೆಡಿ ತೋರಿಸಿದ್ದೇನಲ್ವ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದು ನಾನು ಕಾಸ್ಟೇ ಚೆಕ್ ಮಾಡಲಿಲ್ಲ ಇದ್ರದ್ದು. ಇದು ಸೇಮ್ 1500. ಆ್ಯಕ್ಚುಲಿ ವೆಬ್ಸೈಟಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೀವಿ, ಮಿನಿಮಮ್ 1300, 1500, 1300, 1500 ಈ ರೇಂಜಲ್ಲೇ ಅವ್ರದ್ದೆಲ್ಲ ಬಿಲ್ಲಿಂಗ್ ಇರುತ್ತೆ. ನಂಗೆ ಗೊತ್ತಿರೋಂಗೆ ಇವು ಇನ್ಕ್ಲೂಡಿಂಗ್ ಚಪ್ಪಲಿಯಿಂದ ಹಿಡ್ದು, ಡ್ರೆಸ್ಸಿಂದ ಹಿಡ್ದು, ಟಾಪ್ಗಳಿಂದ ಹಿಡ್ದು 1300, 1500. ನಾನು ಇದನ್ನೇ ನೋಡಿರೋ ಜಾಸ್ತಿ. ಈ ಪರ್ಫ್ಯೂಮ್ ಎಲ್ಲ 500, 800, 500, 800 ಇದರಲ್ಲೇ ಇದೆ. ಇದು ತುಂಬ ಚೆನ್ನಾಗಿದೆ, ಹಾಕೊಂಡಾಗ ತುಂಬ 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 ಚೆನ್ನಾಗಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಮೆಟೀರಿಯಲ್ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಸೊ ಮೆಟೀರಿಯಲ್ ಚೆನ್ನಾಗಿದೆ, ಫ್ಯಾಬ್ರಿಕ್ ಮಾತ್ರ ತುಂಬ ತುಂಬ ಚೆನ್ನಾಗಿದೆ. ಇದಿಷ್ಟು ತೊಗೊಂಡೆ. ಟೋಟಲಾಗಿ ಬಿಲ್ ಬಂದು ಎಷ್ಟಾಯಿತು ನಿಮ್ಗೆ ಆಲ್ರೆಡಿ ಸಪ್ರೇಟಾಗಿ ಹೇಳಿದ್ದೀನಿ. ಅಲ್ಲೊಂದು ಮೋಸ ಬೇರೆ ನಡೀತು. ಮೋಸ್ಟ್ಲಿ 5000 ಆದಮೇಲೆ ಇದು ಡಿಸ್ಕೌಂಟು ಕೂಪನು ಏನೋ ಇತ್ತು ಆಯಿತಾ. ಆ ಬಿಲ್ಲಿಂಗ್ ಕೌಂಟರವರು ಸುಳ್ಳು ಹೇಳ್ಬಿಟ್ಟು ಸ್ಕ್ಯಾನ್ ಆಗ್ತಾಯಿಲ್ಲ, ಬಾರ್ಕೋಡ್ ಟೈಪ್ ಮಾಡಿದ್ರು ಆಗ್ತಾಯಿಲ್ಲ ಅಂತ ಅಂದರು. ಆಮೇಲೆ ಸರಿ ಆಯಿತು, ಮ್ಯಾನ್ಯಲ್ ಬಿಲ್ಲೇ ಕೊಡು ಅಂದರೆ ಮ್ಯಾನ್ಯಲ್ ಬಿಲ್ಲು ಕೊಡಲ್ಲ, ಬರೀ ಪೇ ಮಾಡಿ ಅಂತ ಹೇಳಿದ್ರು. ಆಮೇಲೆ ನೋಡ್ರೆ ಈಸಿಯಾಗಿ ಸ್ಕ್ಯಾನ್ ಮಾಡ್ತಾಳೆ. ನನ್ನ ಹಸ್ಬೆಂಡ್ ಹಿಡ್ಕೊಂಡು ಚೆನ್ನಾಗಿ ಬೈದಾಕಿದ್ರು. ಬಿಲ್ಲೇ ಆಗಲ್ಲ, ಬಾರ್ಕೋಡೇ ರೀಡ್ ಆಗ್ತಿಲ್ಲ ಅಂದ್ರೂ, ಏನಕ್ಕೆ ಇವಾಗ ಹಿಂಗೆ ಆಗ್ತಾಯಿದೆ, ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಅದೇ ಐಟಮ್ಗೆ ಮತ್ತೆ ಬಾರ್ಕೋಡ್ ರೀಡ್ ಮಾಡ್ಬಿಟ್ಟು ಸಪ್ರೇಟ್ ಬಿಲ್ ಮಾತ್ರ ಕೊಟ್ಬಿಟ್ರು. ಏನೋ ಮೋಸ ಮಾಡೋಕ್ಕೆ ಟ್ರೈ ಮಾಡ್ರು. ಮೋಸ್ಟ್ಲಿ ಡಿಸ್ಕೌಂಟ್ ಬರುತ್ತೆ 5000 ಕ್ರಾಸ್ ಆದರೆ ಅಂತನೋ ಏನೋ. ದೇ ವರ್ ಟ್ರೈಂಗ್ ಟು ಡೂ ಸಮಥಿಂಗ್, ಅದಂತೂ ನಮ್ಗೆ ಅರ್ಥ ಆಯಿತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಫಸ್ಟ್ ಬಿಲ್ ಬಂದು 5091 ರೂಪಾಯಿ. 2ನೇ ಬಿಲ್ಲು 705 ರೂಪಾಯಿ. 5806 ರೂಪಾಯಿ ಆಯಿತು. ಸೊ ರೌಂಡ್ ಫಿಗರ್ 6000 ರೂಪಾಯಿ ಅಂದ್ಕೊಳ್ಳಿ. 4-5 ಐಟಮ್ಗೆ 6000 ರೂಪಾಯಿ. ವೆಸ್ಟ್ ಸೈಡ್ ಇಸ್ ಟು ಕಾಸ್ಟ್ಲಿಯಾ? ವೆಸ್ಟ್ ಸೈಡ್ ಇಸ್ ಟು ಕಾಸ್ಟ್ಲಿ. ಒಂದು ಐಟಮು, 2 ಐಟಮು 6000 ರೂಪಾಯಿಗೆ ನನಗೆ 2 ಸ್ಲಿಪ್ಪರು, 2 ಪರ್ಫ್ಯೂಮು, 1 ಟ್ರೌಸರ್ ಇಷ್ಟು ಬಂದಿದೆ. ಫುಲ್ ಟಯರ್ಡಾಗಿ ಹೋಗಿದೆ. ಒಬ್ಬಟ್ಟು ತಾಶಿ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಆ್ಯಂಡ್ ಮತ್ತೆ ನಾಳೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಬ್ಯಾಕ್ ಟು ರೋಟೀನ್, ಬ್ಯಾಕ್ ಟು ಬೆಳಿಗ್ಗೆ ಸ್ಕೂಲ್, ಬ್ಯಾಕ್ ಟು ಬೆಳಿಗ್ಗೆ ವರ್ಕೌಟ್. ಇವತ್ತು ವರ್ಕೌಟ್ ಮಿಸ್ ಆಯಿತು, ಆಗಲಿಲ್ಲ. ಬಿಕಾಸ್ ಬೇಗ ಬರ್ತೀನಿ ಮನೆಗೆ ಅಂದ್ಕೊಂಡೆ. ಒಂದೊಂದು ಅರ್ಥ ಆಗಿದೆ ಇತ್ತೀಚೆಗೆ, ವರ್ಕೌಟ್ ಬೆಳಿಗ್ಗೆ ಮಾಡ್ದಂಗೆ ಸಂಜೆ ಮಾಡ್ತೀನಿ. ನನ್ನ ಕೆಲಸ 11 ಗಂಟೆ 12 ಗಂಟೆ ಆದರೂ ಮುಗಿತಲ್ಲ. ಈಗ ನಿಮ್ಮ ಜೊತೆ ಕೂತ್ಕೊಂಡು ನಾನು 12:15 ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಯೋಚನೆ ಮಾಡಿ, ಮುಗಿತಾನೇ ಇಲ್ಲ. ಈ ಪರ್ಫ್ಯೂಮ್ಗಳು ಜಾಸ್ತಿ ಹೊಡ್ಕೊಂಬಿಟ್ಟೆ. ಒಂದು ಸ್ಪ್ರೇ ಮೂಗು ಹೋಗ್ಬಿಡ್ತು, ಅವಾಗಿನ ಮೂಗು ಉರಿತಾ ಇದೆ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ, ನಾಳೆಯಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ವರ್ಕೌಟ್ ಮುಗಿಸ್ಬಿಡೋಣ. ಫಸ್ಟು ವರ್ಕೌಟ್ ಮುಗಿಸೋಣ, ಆಮೇಲೆ ಬಾಕಿದು ಮಾಡೋಣ. ಇದೇ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಲೆಟ್ಸ್ ಸಿ. ನಾಳೆ ಗೋಯಿಂಗ್ ಟು ಬಿ ರಿಯಲಿ ಲಾಂಗ್ ಡೇ. ಬಿಕಾಸ್ ತುಂಬ ಸ್ಕೆಡ್ಯೂಲ್ಸ್ ಪ್ಲ್ಯಾನ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ರೆಸ್ಪಾನ್ಸಿಬಿಲಿಟೀಸ್, ಕೆಲಸ ಅನ್ಸುತ್ತೆ ರೆಸ್ಟ್ ತೊಗೋಬೇಕು ಅಂತ. ಬಟ್ ಇಟ್ಸ್ ಓಕೆ. ರೆಸ್ಟ್ ಹೋದರೆ ಮೈಂಡ್ ರೆಸ್ಟ್ ಆಗಲ್ಲ. ಬಾಡಿ ರೆಸ್ಟ್ ಬೇಕು ಅಂತ ಅನ್ಸಿದ್ರು ಮೈಂಡ್ ರೆಸ್ಟ್ ಆಗಲ್ಲ. ಸುಮ್ಮನೆ ಹೋಗಿ ಮಲ್ಕೊತಿದ್ದಂಗೆ 100 ಥರ ಯೋಚನೆಗಳು ಬರುತ್ತೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ಅದು ಇದು ಅಂತ ಎಲ್ಲ ಅಷ್ಟೊಂದು ಹೆಗ್ಲ ಮೇಲೆ ಜವಾಬ್ದಾರಿಗಳನ್ನ ಇಟ್ಕೊಂಡು
ಆರಾಮಾಗಿ ಹೋಗಿದ್ದು ಬಿಡೋಣ, ರೆಸ್ಟ್ ತೊಗೊಂಬಿಡೋಣ ಆ ಥರ ಅಂದ್ಕೊಳಕ್ಕಾಗೋದೇ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಪುಷ್ ಮಾಡಿಕೊಂಡು ಮುಂದಕ್ಕೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ದೇವರು ಒಂದಿನ ಕೈ ಹಿಡ್ಕೊಂಡು ಇನ್ನೂ ಮುಂದಕ್ಕೆ ಪುಷ್ ಮಾಡ್ತಾನೆ. ಅದನ್ನೇ ನಂಬಿದ್ದೀನಿ. ಜಸ್ಟ್ ಲಿವಿಂಗ್ ಎವ್ರಿಥಿಂಗ್ ಆನ್ ಗಾಡ್. ರಿಸಲ್ಟ್ಸ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಐ ಆಮ್ ಟ್ರಸ್ಟಿಂಗ್ ಗಾಡ್ ಇನ್ ಮೇಕಿಂಗ್ ಶೋರ್ ದ್ಯಾಟ್ ನಾನು ನನ್ನ ಕೆಲಸ ಮಾಡ್ತೀನಿ, ನನ್ನ ಹಾರ್ಡ್ ವರ್ಕ್ ನಾನು ಹಾಕ್ತೀನಿ, ರಿಸಲ್ಟ್ಸ್ ನಿನ್ನ ಕೈಯಲ್ಲಿದೆ ಆ ಥರ ಯೋಚನೆ ಮಾಡಿ ದೇವ್ರ ಮೇಲೆ ಭಾರ ಬಿಟ್ಟು ಮುಂದೋಗ್ತಾ ಇರ್ತೀನಿ ಅಷ್ಟೇ. ಈಗ ಹೋಗ್ಬಿಟ್ಟು ತಾಶಿ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು.